ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ಶಕ್ತಿಪೀಠದ ಹುಚ್ಚು ನನಗೆ ಯಾಕೆ ಬಂತು ಅಂತ ಈಗಾಗಲೇ ಕಳೆದ 2-3 ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಈಗ ಅಲ್ಲಿ ನಮ್ಮೂರಿನಲ್ಲೇ ಆ ಶಕ್ತಿಪೀಠಗಳು ದೇವಸ್ಥಾನ ಕಟ್ಟಬೇಕು ಅಂತಂದರೆ ಹೇಗೆ ಆರಂಭ ಮಾಡಬೇಕು? ಅದು ಕುಂದನಹಳ್ಳಿ ಗ್ರಾಮಸ್ಥರದಲ್ಲ ದೇವರು. ನಾನು ಆಗಲೇ ಹೇಳ್ದಂಗೆ ನಮ್ಮೂರಿನಲ್ಲಿರ್ತಕ್ಕಂಥ ಕುಂಚಿಟಿಗರುನಲ್ಲಿ ಗಾಳೆರು ವಂಶಸ್ಥರದ್ದು ಜಮೀನು. ದೇವರು ಮನೆ ದೇವರು ಅವ್ರಿಗೆ. ಸುಮಾರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಎರಡರಲ್ಲೂ ಸೇರಿ 65 ಫ್ಯಾಮಿಲಿ ಅದಕ್ಕೆ ಭಕ್ತರವ್ರೆ ಅಂತ ಹೇಳ್ತಾರೆ. 65 ಜನ ನಮ್ಮ ಆ ದೇವಾಲಯದ ಭಕ್ತರು, ಅವ್ರಿಗೆ ಮನೆದೇವರು ಅಂತ ಹೇಳ್ತಾರೆ. ಅವರೆಲ್ಲ ಬರೋರು ಹೋಗೋರು ಮಾಡ್ತಾಯಿದ್ರು. ಈಗ ಅದು ಕಟ್ಟಬೇಕಾದ್ರೆ 65 ಜನದಲ್ಲೇ ದೇವಸ್ಥಾನ ಆಗುತ್ತಾ? ಅವರೇ ನಿರ್ಮಾಣ ಮಾಡಬೇಕಾ ಅಥವಾ ನಮ್ಮೂರಿನವರು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಾ ಅಂತಕ್ಕಂಥದ್ದು ಆಲೋಚನೆ ನನಗೆ ಬಂತು. ಆಮೇಲೆ ಅದಕ್ಕೆ ಆ ಭಕ್ತರು ಅಣ್ಣಳ್ಳಿಯರೊಬ್ಬರು SP ಆಗಿದ್ರು, ರೇವಣ್ಣವರು ಅಂತ ಹೇಳ್ಬಿಟ್ಟು ಅವರೆಲ್ಲ SP ಆಗಿ ಇದಕ್ಕೆಲ್ಲ ಡೈರೆಕ್ಟ್ರಾಗಿ ನಿವೃತ್ತಿ ಆದರು. ಕೊನೆಗೆ ಅವ್ರು ಏನಾದ್ರು ಅಂತ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಅದರಿಂದ ಗೊತ್ತಿಲ್ಲದಿದ್ದ ಅವ್ರ ಡೆಸಿಗ್ನೇಷನ್ ಏನು ಅಂತ ಹೇಳೋಕ್ಕಾಗಲ್ಲ. ಬಟ್ SP ಆಗಿ ಇದ್ದರು. ಅವರು ಭಕ್ತರು. ಅದಕ್ಕೆ ಅವರು ಒಬ್ಬರೇ ದೇವಸ್ಥಾನ ಕಟ್ಬೋದು ಮನ್ಸು ಮಾಡಿರೆ ಅಂತಕ್ಕಂಥದ್ದು ನಮ್ಮೂರಲ್ಲಿ ಜನ ಮಾತಾಡೋರು. ಬಟ್ ಅವ್ರು ಭಾಳ ದಾನಿಗಳು, ಅವರು ಭಾಳ ಊರು ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟವರು ಅವರು. ಆಮೇಲೆ ಅವ್ರಿಗೆ ಅವ್ರ ಕ್ಲಾಸ್ಮೇಟ್ ಎಲ್ಲ ನಮ್ಮೂರಲ್ಲಿದ್ದರು. ನನಗೇನಂತ ಅವರ ಪರಿಚಯ ಇರಲಿಲ್ಲ. ಸುಮಾರಾಗಿತ್ತು, ಯಾವಾಗಲೂ ಒಂದ್ಸರಿ ಭೇಟಿ ಮಾಡಿದ್ದೆ ಕ್ಯಾಶುವಲ್ ಆಗಿ. ಆಮೇಲೆ ಹೋಗಿ ಅವ್ರ ಜೊತೆಲೂ ನಾವು ಮಾತಾಡಿದ್ವಿ. ಸರ್ ಹಿಂಗೈತೆ ನಿಮ್ಮ ಮಂದಿಯವರು, ನೀವು ಮಾಡೋದಾದ್ರೆ ನಾವು ಒಂದಷ್ಟು ಸಪೋರ್ಟ್ ಮಾಡ್ತೀವಿ, ಎಲ್ಲ ನೀವೇನು ಮಾಡ್ತೀವಿ ರಮೇಶ್? ನಾನು ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ, ಬಟ್ ನಾನೊಂದು 10 ಲಕ್ಷ ರೂಪಾಯಿ ಗೌರ್ಮೆಂಟಲ್ಲಿ ಕೊಡಿಸ್ತೀನಿ. ನಾನು ಅದು MP ಗ್ರ್ಯಾಂಟ್ ಆಗ್ಬೋದು, ಮುದ್ರಾ ಇಲಾಖೆದಾಗ್ಬೋದು, ಅಥವಾ ಬೇರೆ ಯಾವ್ದಾರ ಆಗ್ಬೋದು. ನಿಮಗೆ ಫಂಡ್ಸ್ ಕೊಡಿಸ್ತೀನಿ, ಒಂದು 10 ಲಕ್ಷ ರೂಪಾಯಿ ಅಂತೂ ಗ್ಯಾರಂಟಿ ನಾನು ಕೊಡಿಸ್ತೀನಿ, ಸ್ಟಾರ್ಟ್ ಮಾಡಿಬಿಡೋಣ ಸರ್. ಸರಿ, ಆ ಜಾಗ ಎಲ್ಲ ಬಿಟ್ರ ಎಲ್ಲ ಇದು ಮಾಡ್ಕೊಂಡ್ರ ಅಂದ್ರೆ ಅದೆಲ್ಲ ನಾನು ಪಕ್ಕಾ ರೆಕಾರ್ಡ್ ನಾನು ಮಾಡ್ಕೊಡ್ತೀನಿ ಸರ್, ಶುರು ಮಾಡ್ಬಿಡೋಣ, ಒಂದು ಕಮಿಟಿ ಮಾಡಿಸಿ. ಯಾರು ಮಾಡೋಣ ಹೇಳಿ ಕಮಿಟಿಗೆ ಅಂತ ಅವರೇ ಹೇಳಿದ್ರು. ಅವ್ರು ನಿಂಗಪ್ಪ ಅಂತಲೇ ಯಾರೋ ಹಿಂದೆ ಕಮಿಟಿಲಿ ಇದ್ರು, ಪಾಪ ಅವ್ರು ಎಕ್ಸ್ಪೈರ್ ಆಗಿಬಿಟ್ರು. ಎಕ್ಸ್ಪೈರ್ ಆದ್ಮೇಲೆ ಅದು ಹಂಗೆ ಉಳ್ಕೊಂಬಿಡ್ತು. ಅಲ್ಲೊಬ್ಬ ಎಂಜಪ್ಪ ಅಂತ ಅಣ್ಣಳ್ಳೇನು ಪಾಪ ನಮ್ಮ ಜೊತೆ ಬರೋರು, ಅವರೆಲ್ಲ ಅಡಿಕೆ ಪಟ್ಕೆ ಚೇಣಿ ಮಾಡೋರು, ಬಂದೆಲ್ಲ ಕೂತ್ಕೊಳ್ಳೋರು ಅಂತ ಭಾಳ ಪರಿಚಯ ಇದ್ರು ನನಗೆ. ನಿಮ್ಮ ಎಂಜಪ್ಪನ್ನೇ ಮಾಡಿಬಿಡಿ, ಏನು ತೊಂದರೆ ಇಲ್ಲ, ಅವರು ಎಲ್ಲ ಮಾಡ್ಕೊಂಡು ಊರಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ಸರಿ ಅಂತ ಹೇಳಿದ್ರು, ಅವರು ಒಪ್ಕೊಂಡ್ರು, ಆಯಿತು ಮಾಡೋಣ ರಮೇಶ್ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೇ ಲೀಡ್ ತಗೊಂಡ್ಬಿಟ್ಟು ಎಲ್ಲ ಕೇಳಿ ಊರನ್ನೆಲ್ಲ ಸೇರಿಸಿದ್ವಿ. ಊರನ್ನೆಲ್ಲ ಏನಪ್ಪ ಹಿಂಗೆ ಮಾಡ್ತಾಯಿದ್ವಿ ಹೆಂಗೆ. ಊರಿನವ್ರು ತೀರ್ಮಾನ ಕೊಟ್ಟರು, ನೋಡಪ್ಪ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅವ್ರು ಮಾಡ್ಕೊಂತಾರೆ, ಅವ್ರವ್ರು ನೀವು ಯಾರು ಏನಾರ ಮಾಡ್ಕೊಳ್ಳಿ, ನಾವು ಅದಕ್ಕೇನೆ ಎಂಟ್ರಾಗಲ್ಲ, ನಮ್ಮೂರಿಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇನಾರ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ಹೇಳಿರೋರು. ಕಮಿಟಿ ಮಾಡಿಸ್ಲಿಲ್ಲ ನಾನು ಅವಾಗ. ಅವ್ರದ್ದು ಏನೋ ಒಂದು ಕಮಿಟಿ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಸಮಿತಿ ಇತ್ತಲ್ಲ ಹಿಂದೆ, ಅದನ್ನೇ ಹಾಕೊಂಡು ನೀನು ಅಧ್ಯಕ್ಷ ಆಗ್ಬಿಡು, ಸುಮ್ಕಿದ್ಬಿಡಿ ಅಂತ ಶುರು ಮಾಡಿಸೇ ಬಿಟ್ವಿ ನಾವು. ಪೂಜೆ ಮಾಡಿ ಎಲ್ಲ ಶುರು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ರೇವಣ್ಣವರು ಒಂದಷ್ಟು ದುಡ್ಡು ಕೊಟ್ಟರು, ಅವ್ರ ಭಕ್ತರು ಎಲ್ಲ ದುಡ್ಡು ಹಾಕ್ಕೊಂಡ್ರು. 2 ಟೈಮಲ್ಲಿ ಅಟ್ ಎ ಟೈಮಲ್ಲಿ ಎರಡೂ ಶುರು ಆಗ್ಬಿಡ್ತು. ನಾನು ಮೊದಲೇ ಹೇಳ್ದಂಗೆ ಈಗಾಗಲೇ ಕಾಂಪೌಂಡು ನಾವು ಅಡಿಪಾಯ ಮಾಡಿಬಿಟ್ಟಿದ್ವಿ. MP ಗ್ರ್ಯಾಂಟಲ್ಲಿ GS ಬಸವರಾಜವ್ರ ಅನುದಾನದಲ್ಲಿ ಒಂದು 5 ಲಕ್ಷ ರೂಪಾಯಿ ಗ್ರ್ಯಾಂಟ್ ಹಾಕಿಸಿ ಒಂದು 3 ಫ್ಲೋರ್ ಬಿಲ್ಡಿಂಗ್ ಮಾಡಬೇಕಲ್ಲಿ ಅಂತ. ನನಗೆ ಶಕ್ತಿಪೀಠಗಳ R&Dನೇ ಅಲ್ಲಿ ಮಾಡಬೇಕು ಅಂತ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏನು ಮಾಡಬೇಕು ಅಂತ ಇದೀನೋ ಅದು ನಮ್ಮೂರಲ್ಲೇ ಇರಬೇಕು ಅಂತಕ್ಕಂಥದ್ದು ನನ್ನ ಆಲೋಚನೆ. ಬಿಲ್ಡಿಂಗ್ ಕಟ್ಬಿಡೋಣ, ಅಲ್ಲಿ ಮಾಡಿಬಿಡೋಣ ಅಂತಕ್ಕಂಥದ್ದು ಬಂತು. ಒಳ್ಳೆ ಸ್ಟ್ರಾಂಗ್ ಆಗಿ ಫೌಂಡೇಶನ್ ಹಾಕಿ, ನಿರ್ಮಿತಿ ಕೇಂದ್ರದ ಹಾಕಿ ನಾವೇ ನಿಂತ್ಕೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸ್ಬೇಕು ಅಂತ. ಅಲ್ಲಿ 3 ಜನಕ್ಕೆ ಜವಾಬ್ದಾರಿ ಕೊಟ್ಟಾನ. ಯಾಕೆಂದ್ರೆ ಒಂದು ಊರಲ್ಲಿ ಯಾರು ಬರಲ್ಲ, ಗೊತ್ತಲ್ಲ, ವಾರ ಒಬ್ಬ ಬತ್ತಾನೆ ಕಮಿಟಿದ್ರು ಅಷ್ಟೇ. ನಮ್ಮ ಸಿದ್ದು, ನಮ್ಮ ದೊಡ್ಡಪ್ಪ ಮಗ ಒಬ್ಬ ಸಿದ್ದರಾಮಣ್ಣ ಅಂತ ಇದ್ದಾನೆ, ಅವನು. ಆಮೇಲೆ ನಮ್ಮ ಅಂಜಣ್ಣು ಮಗ ವಿಶ್ವನಾಥ್ ಅಂತ ಇದ್ದಾನೆ, ಗುಬ್ಬಣ್ಣ ಅಂತ. ಇವ್ರು 3 ಜನ, ಇಬ್ಬರು ಕುಂಚಿಟಿಗರು, ಒಬ್ರು ಲಿಂಗಾಯತ. ಅದರೊಳಗೆ ಅವ್ರು ಹೇಳಿ, ನೋಡಪ್ಪ ಕ್ಯೂರಿಂಗ್ ಮಾಡಿ ಎಲ್ಲ ಕನ್ಸ್ಟ್ರಕ್ಷನ್ ಶುರು ಮಾಡೋಕೆ ಆಗತ್ತಕ್ಕ ಅಂತ. ನೋಡಿ, ಅವ್ರೇನು ಮಾಡಿದ್ರು, ಕಾಯ ವಾಚ ಮನಸ ಮಾಡಿಬಿಟ್ರು. ನಾನು ಹೋಗ್ತಾ ಇದ್ದೆ, ನಾನು ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ನಾನು ಕ್ಯೂರಿಂಗ್ ಮಾಡಿ ಹೋದಾಗ ಏನೇನು ಬೇಕು ಮೆಟೀರಿಯಲ್ ಕೊಟ್ಟು ತಳದಿಂದ ಒಳ್ಳೆ ಸ್ಟ್ರಾಂಗ್ ಫೌಂಡೇಶನ್ ಹಾಕಿಸಿ ಮಾಡಿದ್ವಿ. ಅದು ನಮ್ಮ ಗೌರ್ನರ್ ಶಶಿ ಜಮೀನೊಳಗೆ ಫೌಂಡೇಶನ್ ಹಾಕಿದ್ವಿ. ನೋಡಿ, ಆ ಕಂಪ್ಲೀಟ್ ಅದಿ ಆಯಿತು. ಅದಿ ಆಗ್ತಿದ್ದಂಗೆ ಅದು ಜಗಳ ಶುರು ಆಗುತ್ತೆ. ಇಲ್ಲ, ನಾವು ಇಲ್ಲಿ ಬಿಡಲ್ಲ, ನಾವು ಇದರಲ್ಲಿ ಜಾಗ ಇದು ನಮ್ಮದು, ಮಾಡೋಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಒಳಗೆ ಶುರುವಾಯಿತು. ಯಾಕೆ ಶುರುವಾಯಿತು ಅಂತಂದರೆ, ಅಲ್ಲಿ ನಾನು ಏನು ಮಾಡಿದೆ, ದುಡ್ಡು ಇರಲಿಲ್ಲ. ನಮ್ಮ ಫೌಂಡೇಶನ್ ಆಗ್ತಿದ್ದಂಗೆ 2 ಲಕ್ಷ 3 ಲಕ್ಷದ ಫೌಂಡೇಶನ್ ಆಯಿತು. ಇನ್ನಿದ್ದಾಯಿದ್ರೆ ತೀರ್ಥರಾಮೇಶ್ವರ ಪತ್ನಿ ಸಹಕಾರ ಸಂಘ ಅಂತ ಇದೆ, ನಾನೇ ಅದಕ್ಕೆ ಅಧ್ಯಕ್ಷನೂ ಆಗಿದ್ದೆ ಅವಾಗ ಅದು ಬಿಲ್ಡಿಂಗು ಇರಲಿಲ್ಲ ನಮಗೆ. ಬಿಲ್ಡಿಂಗ್ ಅದರೊಳಗೆ ಮಾಡೋಣ, ಒಂದು 10 ಲಕ್ಷ ದುಡ್ಡು ತಗೊಂಡು ಅವ್ರ ನಮ್ತ ದುಡ್ಡಿತ್ತು. ಜನ ಎಲ್ಲ ದುಡ್ಡು ಬಿಟ್ಟು ಹೋಗಿದ್ರಲ್ಲ, ಅವತ್ತಲ್ಲೂ ಕೈ ಕಾಲಿ ಮುಗಿದು ಆ ದುಡ್ಡು ಉಳಿಸ್ರಪ್ಪ ನೀವು, ನಿಮ್ಮ ಡಿವಿಡೆಂಡ್ ಬಿಲ್ಡಿಂಗ್ ಕಟ್ಬಿಡೋಣ ಒಂದು ಇರಲಿ ಅಂತ. ಅವಾಗ ಆಯಿತು, ಅಲ್ಲೇ ದೇವಸ್ಥಾನದ ಜಾಗ ಇದೆ, ಅದರಲ್ಲಿ ಒಂದು ಫ್ಲೋರ್ ಅದ್ರಲ್ಲಿ ಹಾಕೋಣ, ಬ್ಯಾಂಕ್ನವರು ನಡೆಸ್ಕೊಂಡು ಹೋಗ್ತಾರೆ, ಅದಕ್ಕೆ ಬಂದಿದ್ದ ಬಾಡಿಗೆನ ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳಿಗೆ ದುಡ್ಡು ಕೊಡೋಣ, ನಿರಂತರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗ್ಬಿಡೋಣ ಅಂತ ಒಂದು ಆರಂಭ ಮಾಡಿದ್ವಿ. ಆರಂಭ ಮಾಡಿದ ತಕ್ಷಣವೇ ಅಲ್ಲಿ ಖ್ಯಾತೆ ಶುರುವಾಯಿತು. ನೋಡಿ, ಆ 3 ಜನ ಆ ಖ್ಯಾತೆ ಶುರುವಾದ್ಮೇಲೆ ಏನು ಕಮಿಟಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡತಕ್ಕಂಥ ಒಂದು ಅಂಶಕ್ಕೆ ನಾವು ಹೋದಾಗ, ಅಷ್ಟೊತ್ತಿಗಾಲೇ ರೇವಣ್ಣ ಅವರು ದುಡ್ಡು ಕಟ್ಟಿಬಿಟ್ಟು, ಅವ್ರದ್ದು ಒಂದಷ್ಟು ದುಡ್ಡು ಕಟ್ಟಿ
ದೇವಸ್ಥಾನನೂ ಪೂಜೆ ಮಾಡಿಬಿಟ್ಟು ದೇವಸ್ಥಾನನೂ ಒಂದು ಬೇಸ್ ಮಟ್ಟಿಗೆ ಬಂದ್ಬಿಡ್ತಾರೆ. ಇದು ಫೌಂಡೇಶನ್ ಆಯಿತು, ಅದು ಫೌಂಡೇಶನ್ ಆಯ್ತು. ಎರಡೂ ನೋಡ್ಬಿಟ್ಟು ಹೆಚ್ಚು ಕಮ್ಮಿ ಎರಡನ್ನ ಒಂದು 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ಬಿಡ್ತು. ಅರೆ ಇಲ್ಲಿ ದೇವಸ್ಥಾನ ಕಟ್ಬಿಡ್ತಾರೆ ಇವ್ರು, ಬಿಡಲ್ಲ ಇವರು, ಒಳ್ಳೆ ಚೆನ್ನಾಗಿ ಆಯ್ತಲ್ಲ ಅಂತಕ್ಕಂಥದ್ದು ಇವ್ರಿಗೆ ಒಂದು ಇನಿಷಿಯೇಟ್ ಬಂದು ಆ ಸಮಿತಿ ಮಾಡೋಕ್ಕೂ ಬಿಡ್ದಂಗೆ ಒಬ್ರಿಗೊಬ್ರು ವಾರ್ ಶುರುವಾಗ್ಬಿಡ್ತು. ಆ ವಾರ್ ಶುರುವಾದಂಥ ಕಾಲದಲ್ಲಿ ನಾನು ಹೇಳಿದೆ, ಇವ್ರು 3 ಜನ ಬಿಲ್ಡಿಂಗ್ ಮಾಡ್ತಿರಲ್ಲ, ಯಾರೋ ಫೌಂಡೇಶನ್ ಹಾಕ್ತಾರೋ ನಮ್ಮ ಸಿದ್ದರಾಮಣ್ಣ, ಅವನು ವಿಶ್ವನಾಥ್, ಅವ್ನು ಗುಬ್ಬಣ್ಣ, ನೋಡಯ್ಯ ನೀವು ಮಾಡಿದಿರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ. ಅವ್ನು ಗುಬ್ಬಣ್ಣ ಅದಿ ಮಾಡಿ, ಮನೆ ಅದಿ ಮಾಡಿ 10 ವರ್ಷ ಆದರೂ ಆ ಅದಿಯಿಂದ ಮ್ಯಾಲಕ್ಕೆ ಮನೆನೇ ಕಟ್ಟಕ್ಕೆ ಆಗ್ತಿರಲ್ಲ. ಅವ್ನು ಹೇಳ್ತಿದ್ದ, ₹1 ದುಡ್ಡಿಲ್ಲ, ಎಲ್ಲೋ ದುಡ್ಡು ಹಂಚಿ ಈ ದೇವಸ್ಥಾನ ಪೂಜೆ ಮಾಡ್ತಿದ್ದಂಗೆ, ನಾನು ಕೆಲಸ ಮಾಡ್ತಿದ್ದಂಗೆ ರಮೇಶಪ್ಪ ನೋಡಿ ನನ್ನ ಮನೆನೇ ಆಗೋಗ್ಬಿಡ್ತು ಅಂತ. ಅವನು ವಿಶ್ವನಾಥ್ ಹೇಳ್ತಾ ಇದ್ದ, ಅವನಿಗೆ ಅವನ ಮಗು ಸತ್ತು ಹುಟ್ಟುಬಿಡ್ತದು, ಸುಮಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ನು ಮಾಡಿ ಭಾಳ ತೂಕ ಕಡಿಮೆ ಇದೆಲ್ಲ ಆಗಿ. ಅವ್ನು ಹೇಳ್ತಾ ಇದ್ದ, ನಾನು ಆ ದೇವಿ ದೇವಸ್ಥಾನಕ್ಕೆ ಹೋಗಿದ್ರಿಂದಲೇ ನನ್ನ ಮಗು ಉಳ್ಕೊಂತು ಅಂತ ಅವನ ಭಾವನೆ. ನಮ್ಮ ಸಿದ್ದು ಹೇಳ್ತಿದ್ದ, ಅವ್ನಿಗೆ ಮಕ್ಕಳೇ ಆಗಿರಲಿಲ್ಲ ಭಾಳ ದಿವಸದಿಂದ, ಒಂದು ಹೆಣ್ಮಗು ಆಗ್ಬಿಡ್ತು, ಅವನು ತುಂಗ ಅಂತ ಹೆಸರಿಟ್ಟು. ಅವ್ನು ನೋಡಿ ನಾನು ದೇವ್ರ ಪೂಜೆ ಮಾಡಿ, ನಾನು ಹೇಳ್ತಿದ್ದೆ, ನೋಡಯ್ಯ ನೀವು 3 ಜನ ಶ್ರಮ ಹಾಕಿದ್ರಿ, ನಿಮ್ಮ 3 ಜನಕ್ಕೂ ದೇವ್ರಿಗೆ ಹಂಗಮಲಮ್ಮ ಒಳ್ಳೇದು ಮಾಡ್ಬಿಟ್ಟವಳೆ, ಆರಾಮಾಗಿ ಇದ್ಬಿಡಿ, ಮುಂದೆ ಕಮಿಟಿ ಮಾಡೋದು ಏನು ಮಾಡೋದು, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜೋಕ್ಸ್ ಮಾಡ್ಕೊಂಡು, ಜೋಕ್ಸ್ ಅಲ್ಲ ಅದು ರಿಯಲ್ಲೇ ಅಂದ್ಕೊಂಡು ನಾವು ಅಲ್ಲಿ ಸ್ಟಾಪ್ ಮಾಡ್ಕೊಂಡ್ವಿ. ಮುಂದೆ ಏನಾಯಿತು ಅಂತ ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಾನೀಗ ಈ ಎಪಿಸೋಡ್ನನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ಬಿಟ್ಟು ತಮ್ಗೆ ಹೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.